ಗೈಸ್, ಈ ಕಾರ್ ತೊಗೊಳಕ್ಕಿಂತ ಇದಕ್ಕೆ ನಾವು ಅಸೆಸರೀಸ್ ಹಾಕ್ಸ್ತಿದ್ದೀವಲ್ಲ ಅದೇ ಜಾಸ್ತಿ ಆಗ್ತಿದೆ. ಅದೇ ಒಂದು 50,000 ಆಗುತ್ತೆ. Hey guys, welcome back to my channel SGS Kannada Vlogs. ಟುಡೇ ಐ ಆಮ್ ವೆರಿ ಹ್ಯಾಪಿ. ಯಾಕೆ ಅಂತ ಹೋಗ್ತಾ ಹೇಳ್ತೀನಿ ಬನ್ನಿ. ಆಲ್ರೆಡಿ ಲೇಟ್ ಆಗಿದೆ, ಇನ್ನೂ ಲೇಟ್ ಮಾಡೋದು ಬೇಡ ಬ್ಲಾಗ್ ಮಾಡ್ಕೊಂಡು. ಸೊ ಆನ್ ದ ವೇ ನಿಮಗೆ ಹೇಳ್ತೀನಿ ಏನು ವಿಷಯ ಅಂತ. ಚಲೋ, ಲೆಟ್ಸ್ ಗೋ. ಫ್ಯಾಮ್ ಜಾಮ್. ಮಮ್ಮಿ ಎಲ್ಲಿದ್ಯಾ? ಓಕೆ ಗಾಯ್ಸ್, ಏನು ವಿಷಯ ಅಂದರೆ ಈಗ ಹೋಗ್ತಾ ನಾನು ನಮ್ಮ ಅಪ್ಪನ ಕಾರಲ್ಲಿ ಹೋಗ್ತಾ ಇದ್ದೀನಿ. ಬರ್ತಾ ನನ್ನ ಕಾರಲ್ಲಿ ಬರ್ತೀನಿ. ಸೊ ಇದೇ ಖುಷಿ ವಿಷಯ. ಆ್ಯಂಡ್ ಈ ವ್ಲಾಗ್ನ ನಾನು ಯಾವತ್ತು ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ, ಸ್ವಲ್ಪ ಲೇಟಾಗೇ ಹಾಕ್ತೀನಿ. ನಾವು ಕಾರ್ ತೊಗೊತಿರೋದು 23rd Feb 2026. ಸೊ ಈ ವರ್ಷ ನನಗಂತೂ ತುಂಬ ಖುಷಿ ಆಗ್ತಿದೆ. ಯಾಕೆ ಗೊತ್ತಾ, ನಾನು January 1st ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ. 12 ಗ್ರೇಪ್ಸ್ ತಿಂದಿದ್ದೆ ಟೇಬಲ್ ಕೆಳಗೆ. ಅದರಲ್ಲಿ ಫಸ್ಟ್ ನಾನು ಐಫೋನ್ ತೊಗೋಬೇಕು ಅಂದ್ಕೊಂಡಿದ್ದೆ. 14th Feb ಐಫೋನ್ ಕೂಡ ತೊಗೊಂಡೆ. ಸೆಕೆಂಡ್ ಇದ್ದಿದ್ದು ನಾನು ಹೊಸ ಕಾರ್ ತೊಗೋಬೇಕು ಅಂತ ಇತ್ತು ಇದು ವಿಶ್ ಲಿಸ್ಟಲ್ಲಿ. ಸೊ ಕಾರ್ ಕೂಡ ಇವತ್ತು ತೊಗೊತಾ ಇದ್ದೀನಿ. 2 ವಿಶು ಫುಲ್ಫಿಲ್ ಆಗಿದೆ, ಇನ್ನು 10 ವಿಶ್ ಕೂಡ ಫುಲ್ಫಿಲ್ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ಸೊ ನಂಗೆ ತುಂಬ ಖುಷಿ ಇದೆ. ಫೆಬ್ ಮಂತ್ ಅಂತೂ ಸೂಪರ್ ಆಗಿದೆ ನನಗಂತೂ. ಈಗ ನೆಕ್ಸ್ಟ್ ಪ್ರಾಸೆಸ್ ಅಲ್ಲಿ ಹೋಗ್ತಾ ನೋಡೋಣ. ಶೋರೂಮ್ ಇರೋದು AIT ಸರ್ಕಲ್ ಅಲ್ಲಿ, ಗೊತ್ತಲ್ವಾ? ಇಲ್ಲ, ಹನುಮಂತಪ್ಪ ಸರ್ಕಲ್ ಹತ್ರ ಲೆಫ್ಟಿಗೆ ಹೋದ್ರೆ ಆಯ್ತು. ಅವನಿಗೆ ಗೊತ್ತು ರೂಟ್ ಅಲ್ವೇನೋ, ನಾವು ಹೋಗ್ತಿದ್ವಲ್ಲ ವಿಶಾಲ್ ಮಾಡ್ತಿದ್ಯಲ್ಲ ಅಲ್ಲಿ, ಅದೇ ರೂಟು. ನಾನು ವಿಡಿಯೋ ಆನ್ ಮಾಡ್ದಲ್ಲೇ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅನ್ಕೊಂಡು. AC ಆನ್ ಮಾಡೋ. ಕಷ್ಟಕ್ಕೆ ವಾವ್, ಐಫೋನಲ್ಲಿ ಲ್ಯಾಂಡ್ಸ್ಕೇಪ್ ವಿಡಿಯೋ ಹೆಂಗೆ ಸಕ್ಕದಾಗಿ ಬರ್ತಿದೆ ಗೊತ್ತಾ? ವಿಡಿಯೋ ಕ್ಲಾರಿಟಿ ಮಾತ್ರ ಸೂಪರ್ ಆಗಿದೆ ಇದರಲ್ಲಿ. 1x ಅಲ್ಲಿ ಹೀಗೆ. ಓಕೆ ಪಾಪು, ನೀನು ಅದು ನೋಡ್ಕೊ, ಶೂಟ್ ಮಾಡತ್ತಿ. 1x 0.5 ಯಾಕೆ ಚೆನ್ನಾಗಿ ಬರುತ್ತೆ ಅಂತ ಬರ್ತಿದಲ್ಲ ಅಷ್ಟೇ ಅಲ್ಲ ಫಸ್ಟಿಗೆ. ಸೊ ಹಿಯರ್ ಇಸ್ our showroom. ಶಿಫ್ಟ್ ಇಂದ ನಿಲ್ಲಿಸಬೇಕಾ? ಮಾರುತಿ ಸುಜುಕಿ. ಜಾಗ ಇರತ್ತಾ? ಆಚೆ ಹೋಗಿ ಎಲ್ಲ ನಿಲ್ಲಿಸೋದು ಜಾಗ ಇರ್ತದೆ. ನೀವು ಇಲ್ಲಿದ್ದೀರಾ? ಇದೆ 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 ಇದೆ. ಇಲ್ಲಿ ಬರ್ತಾರೆ ಎಲ್ಲಾರ. ಅಲ್ಲ ನೀವು ಇಲ್ಲಿದ್ದೀರಿ, ನಾನು ನಿಲ್ಲಿಸ್ಕೊಡ್ತೀನಿ. ಓಕೆನಾ? ಮೇಲೆ ಎತ್ತಬೇಕು. ನಮ್ಮ ಕಾರ್ ನೋಡಿ ಗಾಯ್ಸ್, ಅಲ್ಲೇ ನಿಲ್ತಿದೆ. ವೆರಿ ಎಕ್ಸೈಟೆಡ್ ಟು ಸಿ. ಸ್ಟಾರ್ಟಿಂಗ್ ಸರ್ವಿಸ್ 1000 ಇಲ್ಲಾಂದರೆ 1 ನಿಮಗೆ 1000 ಕಿಲೋಮೀಟರ್ ಇಲ್ಲಾಂದರೆ 100 ಕಿಲೋಮೀಟರ್ ವೈಸ್ ಎಲ್ಲಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಮಂತ್ ವೈಸ್ ಎಲ್ಲಾದರೂ ಮಾಡ್ಕೋಬೋದು. ಅಲ್ಲಿ
ಬ್ಯಾಕ್ ಸೈಡ್ ಆ ಥರ ಬರೋದು ಆ ಕಾರಲ್ಲಿ ಸ್ಪಾಯ್ಲರ್. ಪಾಪ ಈ ಆಂಗಲ್ ಬಾ. ಇದು ಸ್ಟಾರ್ಟ್ ಅಲ್ಲಿ ಯಾವ್ದು ಕೆಂಪು ಕಡೆ ಹಿಂಗಡೆ ಹಾಕ್ಯಾರ ನೋಡೋದು ಅದೇ ಥರದ ಹಿಂಗಡೆ ಹಾಕಿದ್ರೆ ಲಕ್ಷಣ ಆ ಕೆಂಪು ಕಡೆ ಇರ್ತಲ್ಲ ಹಿಂಗಡೆ ಬ್ಯಾಕ್ ಸೈಡ್ ಇದು ವೈಟ್ ಬರುತ್ತೆ ಅಲ್ಲಿ ಇದು ಬರುತ್ತೆ. ಸ್ಪಾಯ್ಲರ್ ಗೈಸ್, ಇದೆಲ್ಲ ನಮ್ಮ ಗಾಡಿ. ಕನ್ಫ್ಯೂಸ್ ಆಗಬೇಡಿ, ದಿಸ್ ಇಸ್ ನಾಟ್ ಆಟ. ಫ್ಯಾಮಿಲಿ ಪೂರ್ತಿ ಕ್ಯಾಮ್ರಾ ನೀವು ಸ್ಟಾರ್ಟ್ ಅಲ್ಲಿ ಯಾವಾಗ ಬ್ಯಾಕ್ ಸೈಡಲ್ಲಿ ಹೋಗಿದ್ದು ಒಂದು ನಿಮಿಷ ತಡಿ. ನೀವು ಜಸ್ಟ್ Start ಸ್ವಲ್ಪ ಆಗಿದೆ. ಇದು ಮಾಡಿ, ಅದಾದ್ಮೇಲೆ ಅವರಿಂದ ಹೇಳ್ತಾರ ಆಯ್ತಾ. ನೀವು ಸ್ಟಾರ್ಟ್ ತಡೀರಿ ತಡೀರಿ. ಯಶು ಹಿಂದೆ ಇದ್ದೀರಲ್ಲ, ರೆಡಿ 1 2 3 ಸ್ಟಾರ್ಟ್. my new car. ಅದು ನಿಮಗೆ ಟೆಂಪರರಿ ಹಾಕಿರುತ್ತೆ ಸ್ಟಿಕ್ಕರ್. ಈಗ ಹಾಕಿರ್ತಾರೆ. ಇವಾಗ ಪೂಜೆ ಸ್ಟಾರ್ಟ್ ಮಾಡಿಸೋದಾ? ಪೂಜೆ ಆದ್ಮೇಲೆ ಕೀ ಹ್ಯಾಂಡ್ ಓವರ್ ಮಾಡೋದು. ಶಂಕರ ಪೂಜೆ ಅಲ್ಲ, ಅದನ್ನ ನೀವು ಫೋಟೋ ದೇವಸ್ಥಾನ ತಗೊಂಡು ಅಲ್ಲಿ ಒಂದು ದಾಂಡು ದೇವಸ್ಥಾನ ಬರುತ್ತೆ. ಫೋಟೋ ದೇವಸ್ಥಾನ ಇಲ್ಲೇ ಇಲ್ಲೇ ತಗೊಂಡು ಹಾಂ, ಯೂಟ್ಯೂಬ್ ಚಾನಲ್ ಇದೆ ಅಕ್ಕ. SGS ಕನ್ನಡ. SGS ಕನ್ನಡ ಬ್ಲಾಗ್ಸ್. ಬೇಕು, ಎಲ್ಲ ಬೇಕು, ಅದು ಬರ್ತೀವಿ. ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ಊಟ ಮತ್ತು 51,000 ಬಿಟ್ಟಿದ್ವಿ ಅಲ್ಲಿ. ಪಾಪ ಇಲ್ಲ ಬಾಯ್. ನಾನು ಏನಕ್ಕೆ ಗೊತ್ತಾ ಇದು ಆಪ್ಟ್ ಮಾಡಿದ್ದು, ದಿಸ್ ವಾಸ್ ವಿತ್ ಇನ್ ಮೈ ಬಜೆಟ್. ಮತ್ತು SUV ಲುಕ್ ಇದೆ ಅಲ್ವಾ, ಒಂಥರ ಹೈಟ್ ಇದೆ ಗಾಡಿ, ಒಂಥರ ಜೀಪ್. ಈಗ ನಾವು ರಿವರ್ಸ್ ತೆಗಿತಿದ್ವಿ, ಏನಾದ್ರು ಟಚ್ ಆಗುತ್ತೆ ಅಂತ ಸೆನ್ಸರ್ ಇರುತ್ತೆ. ಪಾಪು ಆಲ್ರೆಡಿ ಸೆನ್ಸರ್ ಜೊತೆನೇ ಬಂದಿದೆ. ನಿಮಗೆ ಕ್ಯಾಮ್ರಾ ಇರೋದಿಲ್ಲ, ಅದು ಸೆನ್ಸರ್ ಆಲ್ರೆಡಿ SGS ಕನ್ನಡ ಬ್ಲಾಗ್ಸ್.
ಆ ಗಾಡಿನೇ ನಾನು ಹಂಗೆ ಮಾಡಿ ಕೇಳಿದ್ದೆ. ಎಲ್ಲ ಕಡೆನೂ ಹಾಗೆ ಸಿಗಲಿಲ್ಲ. ಅದಕ್ಕೆ ವೈಟ್ ಕಲರ್ ಒಳ್ಳೆ ಲಾಕ್ ಚೆನ್ನಾಗಿತ್ತು ನೀನು ರೆಡ್ ಬೇಡ ಬೇಡ ಗುಡಿಸ್ಬೇಕಂದ್ರೆ ವೈಟ್ ಬ್ಲ್ಯಾಕ್ ಕೇಳೋರಿಗೆ ಯಾರು ಡಿಮ್ಯಾಂಡ್ ಇರುತ್ತೆ ಶೋರೂಮಲ್ಲಿ. ವೈಟು 10 ಗಾಡಿ ಆದರೆ ರೇಟು 4 ಗಾಡಿ ಇದು ನೋಡಿ ಸೇಮ್ ಬ್ಯಾಗಿನ ಥರನೇ ಬರುತ್ತಲ್ಲ ಅಲ್ಲಿ ಹೋಗ ಬಾ ಇದು ಬಿಚ್ಚ ಇಟ್ಕೊಂಡ ನಾರ್ಮಲ್ ಅಕ್ಷತೆಗಳು ಹಾಕಿ ಉದ್ಬತ್ತಿ ಬೆಳಗ್ಗೆ ಕೊತ್ತಂಬರಿ ಇದನ್ನು ಅವ್ರು ಇಟ್ಟಿದ್ದಾರೆ ಬಿಡು ವಿರಾಟ್ ಉದ್ಬತ್ತಿ ಬೆಳಗ್ಗೆ ಕೊತ್ತಂಬರಿ ಹಚ್ಚಿ ಅಲ್ಲೇ ಒಳಗಡೆ ಗಣಪತಿಗಳು ಬೆಳಗ್ಗೆ ಒಂದು ರೌಂಡಲ್ಲಿ ಸ್ವಲ್ಪ ಇದೊಂದು ಬಿಸಕ್ಕೆ ಅಂತ ಹೇಳಿ ಹೋಗೋದು ಹೋಗೋದು ಗಾಳಿ ಇದೆ ಹೋಗೋದು. ಬೆಳಗ್ಗೆ ಸಲ ಕರ್ಪೂರ ಹಾಕು ಅಕ್ಕಿ ಬೆಳೆದು ಆ ಬಾಕ್ಸಲ್ಲಿ ಬಂದು ನೋಡು. ಗೊತ್ತಾಯ್ತು ಅದನ್ನಲ್ಲೇ ಬಿಟ್ಟು ಬರುತ್ತೆ ಸುಡು ಸಾಕು ಬಿಡು 2 ಜನ ಆಯ್ತಲ್ಲ ನಿಮ್ಗೆ ಅದೆಲ್ಲ ಆದಂಗೆ ಮಮ್ಮಿ ಆ ಕಡೆ ನೋಡು ಹಂಗೆ ಇಟ್ಕೊಂಡು ಒಂದು ಫೋಟೋ ತೆಗಿತಾನೆ ಈ ಕೀಸ್ ಮಾಡಿ ನಾವು ಗೊತ್ತಾಗುತ್ತೆ. ಅದಕ್ಕೆ ಈ ತೆಗಿಬೇಕು ಚೆನ್ನಾಗಿ ತೆಗಿ ಹಾಂ ಸಪ್ರೇಟ್ ವಿಡಿಯೋ ಮೊದಲಾದ್ರು ಈ ಕಡೆ ಮಾಡ್ಲಾ ಸಪ್ರೇಟ್ ಮಾಡು ಹಾಂ ಓಕೆ. ಪಪ್ಪ ಇಲ್ಲಿ ಕಡೆ ಬಾ ಮಮ್ಮಿ ನೀನು ಬಾ ಪಾಪು ನೀನು ಬಾ ಇರ್ಲಿ, ಇರ್ಲಿ. ಬನ್ನಿ ಬನ್ನಿ ಇದು ಹಿಂಗೆ ಕಂಟಿನ್ಯೂ ಮಾಡ್ತೀರಾ? ಏನು ವಿಡಿಯೋದಲ್ಲಿ ಬಿಡ್ರಿ ಕೂಡ ಅವ್ರಿಗೆ ಕೂಡ ಇದು ಮೆಮೊರೀಸ್ ಇರುತ್ತಂದ್ರೆ ವಿಡಿಯೋ ತೆಗಿತಾರೆ ಹಂಗೆ ಅಡ್ಡ ಹೋದ್ರೆ ಸೆಂಟ್ರ್ ಫಸ್ಟ್ ಕುಳಿತಿಕ್ಕಿ ಪಪ್ಪ ಆಗ್ತದೆ. ನಮಗೇನಾ ತಗೊಳ್ಳಿ ಅದೇ ಒಂಚೂರು ಹೋಗು ಪಾಪು ಈಗ ಇದು ಬರ್ತಾರೆ ಒಂದು ನಿಮಿಷ ಇದೆ ಫಸ್ಟ್ ಇವಾಗ ಒಂದು ಸ್ವಲ್ಪ ಅದಾದ್ಮೇಲೆ ಒಂಚೂರು ಮೂವ್ ಮಾಡಿ ಸಾಕು ಇದನ್ನು ತೆಗೆದಿರ್ತಾರೆ ಗೊತ್ತಿರೋ ಮೂವ್ ಮಾಡೋ ಎಲ್ಲರೂ ಪಕ್ಕದ ಅಲ್ಲೇ ರೇಖಾ ನೀವು ಕೊಡ್ತೀವಂತಲ್ಲ ಫ್ಲಾಶ್ ಲೈಟ್ ಬೇಕಾದ್ರೆ ಇಲ್ಲ ಕಾಣಾಯ್ತು. ಗೈಸ್ ಬಲ್ಗಾಲ್ ಇಟ್ಟು ಫಸ್ಟ್ ನನ್ನ ಕಾರ್ನ ಓಡಿಸ್ತಿದ್ದಿಲ್ಲ ಬರೀ ರೇಖಾ ನಿಂತ್ಕೊಳ್ಳೋ ಬಲ್ಗಾಲ ಇಡಬೇಕು ಕುಚ್ಬಿಟ್ಟು ಬಲ್ಗಾಲ್ ಇರ್ತೀನಿ ಅಂದರೆ ಇಲ್ಲಿ ಫಸ್ಟು ಹಾಂ ರೈಟ್ ಲೆಗ್ ಇರೋ ಹಾಂ ಇರೋ ಕೀ ಹಾಕು ಫಸ್ಟು. ಹೇಗಿದೆ ಸ್ಟಾರ್ಟ್ ಮಾಡ್ತೀಯಾ? ನ್ಯೂಟ್ರಲ್ ಇದೆಯಾ ಚೆಕ್ ಮಾಡ್ಕೋ, ಸ್ಟಾರ್ಟ್ ಮಾಡಿ. ರಿವರ್ಸಿಗೆ ಹಾಕಿದ್ದಾರೆ ಅನ್ಸುತ್ತೆ. ಇದೇನು ಕ್ಲಾರಿಟಿ ಹಾಂ ರಿವರ್ಸಲ್ಲಿದೆ. ಗೈಸ್ ದಿಸ್ ಇಸ್ ಆಟೋಮೆಟಿಕ್ ಕಾರ್. ಇದು AGS ಗಾಡಿ ಆಟೋಮೆಟಿಕ್. ನಾನು ನಿಮಗೆ ಪೂರ್ತಿ ಕಂಪ್ಲೀಟಾಗಿ ನಾಳೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನಿದೆ. ನ್ಯೂಟ್ರಲ್ಲ ಅವ್ರನ್ನ ಕರಿ ಒಬ್ರನ್ನ ಹಾಂ
ಹ್ಯಾಂಡ್ ಬ್ರೇಕ್ ತೆಗಿ. ಫಸ್ಟ್ ಮೂವ್ ಇಲ್ಲ ಕೆಳಗಡೆ ಹೋಗ್ಬಿಡ್ಲ ಇವ್ರು ಬಿಡೋಲ್ಲ ಹೋಗ. ಸರಿ ಓಕೆ ಸಾಕಲ್ಲ. ನಾವು ಗಾಡಿ ತೊಗೊತಿರೋದು ನೋಡಿ ಗೈಸ್. ಹಾಂ, ನಾನು ಯಾವತ್ತು ಗಾಡಿ ತೊಗೊತಿದ್ದೀನಿ ಅಂದರೆ ಮಂಡೇ 23rd Feb 2026. ಯಪ್ಪಿ, ಸೇವ್ ದಿಸ್ ಡೇಟ್. ಇವತ್ತೇ ಈವ್ನಿಂಗ್ ಸನ್ಸೆಟ್ ತೋರ್ಸು. ಹಾಂ, 5:29 PM. ಸನ್ಸೆಟ್ ಅಲ್ಲಿ ಝೂಮ್ ಅದು ಸಿಗೋದು ಬೇಡ. ಸನ್ಸೆಟ್ ಗಣೇಶ ನೋಡು, ನಮ್ಮ ಗಾಡಿಯಲ್ಲಿ ಅವರೇ ಗಣೇಶ ಹಾಕ್ಕೊಟ್ಟಿದ್ದಾರೆ. ಇಷ್ಟು ಕ್ಯೂಟಾಗಿದೆ ಗಣೇಶ. ಹಾಂ ಗೈಸ್, ಏನು ಆ್ಯಸಸರೀಸ್ ಇದು ಬಂದಿಲ್ಲ. ನಾವೀಗ ಮಾಡಿಫಿಕೇಷನ್ ಮಾಡಿಸ್ಬೇಕು. ಇಲ್ಲಿ ಸ್ಪಾಯ್ಲರ್ ಹಾಕ್ಸ್ಬೇಕು ಆ್ಯಂಡ್ ಮ್ಯಾಟ್ ಮತ್ತು ಸೀಟ್ ಕವರ್ ಕೂಡ ಹಾಕ್ಸ್ಬೇಕು. ಸೀಟ್ ಕವರು ಸೇಫ್ಟಿಗೆ ಹಾಕ್ಸ್ತಾ ಇದ್ದೀನಿ. ಆಮೇಲೆ ಮತ್ತೆ ಇಲ್ಲಿ ಇದೇ ಥರ ಇಲ್ಲಿ ಸ್ವಲ್ಪ ಲುಕ್ ಬರುತ್ತೆ, ಇದೆಲ್ಲ ಹಾಕ್ಸ್ಬೇಕು. ಮಾಡಿಫಿಕೇಷನ್ ಈಗಲೇ ಮಾಡಿಸೋಣ ಅಂತಿದ್ದೀನಿ ಕಾರ್ ತೊಗೋಬೇಕಾದ್ರೇ. ಸೊ ನೋಡೋಣ. ಮಮ್ಮಿ ನೋಡು, ನಿತ್ಕೋ ಹಾಗೆ. ನೀನು ಬ್ಯಾಕ್ ಸೀಟು ಫಿಕ್ಸು. ಕಣ್ಕಾಯಿ ಹಾಕ್ತಾಗ ಬನ್ನಿ, ನಾನು ಹೋಗಿ ಆ ಕಾರ್ ನಿಲ್ಲಿಸಿ ಬರ್ತೀನಿ. ಹಾಂ, ಸುಮ್ಮನೆ ಈಗ ಇದಕ್ಕೆ ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ತಿದ್ದೀನಿ. ಸೀಟ್ ಕವರ್, ಮ್ಯಾಟ್ ಮತ್ತು ಅದು ಸ್ಪಾಯ್ಲರ್ ಕೂಡ ಹಾಕ್ತಾ ಇದ್ದಾರೆ. ಸೊ ಎಲ್ಲ ಇಲ್ಲೇ ಹಾಕಿಸ್ಕೊಂಡು ಹೋಗ್ತಿದ್ದೀನಿ. ಇದಕ್ಕೂ ಎಕ್ಸ್ಟ್ರಾ ಆ್ಯಕ್ಚುಲಿ. ಹಿಂದೆ ಡ್ಯಾಶ್ ಕ್ಯಾಮ್. ಇದು ಕ್ಯಾಮ್ರಾನಾ? ಓಕೆ. ಸೊ ನೋಡಿ, ಜಸ್ಟ್ ಸೀಟ್ ಕವರ್ 6800 ಆ್ಯಂಡ್ ಇದು ಮ್ಯಾಟು 4000. ಅದು ಸ್ಪಾಯ್ಲರು 4000, ಕ್ಯಾಮ್ರಾ 7000. ಸೊ ಎಕ್ಸ್ಟ್ರಾನೇ ಎಲ್ಲ ಸೇರಿ 128. ನಿಂಗೆ ಇದಿಷ್ಟನ ಹಾಕಕ್ಕೆ? ಅದು ಕೂತ್ರೆ ಹೆಂಗೆ ಕಾಣುತ್ತೆ ನೋಡೋಣ. ಈಗ ಹಿಂಗಿದೆ ಲುಕ್, ಬಿಫೋರ್ ಆಫ್ಟರ್ ಚೆನ್ನಾಗಿ ಕಾಣುತ್ತಲ್ಲ? ಹಾಂ, ಜಸ್ಟ್ ಹಿಂಗೆ ಕೂರ್ಸೋದ? ಓಕೆ, ಹಾಂ, ಚೆನ್ನಾಗಿದೆ. ಈಗ ಒಂದು ಲುಕ್ ಬಂತು ಗೈಸ್. ಹಾಂ, ಅದು ತರಿಸಿ ಹಾಕ್ತಾರಾ? ಇಲ್ಲ, ಇನ್ನೊಂದು 3 ದಿನ ತರಿಸ್ಕೊಡ್ತಾರೆ, ಅವಾಗಲೂ ಹಾಕ್ಸ್ಬೋದು. ಇನ್ನು ಸರ್ವಿಸ್ ಟೈಮಲ್ಲೇ ಬೇಕು. ಮಮ್ಮಿ ಡ್ಯೂಟಿ ಮುಗೀತಾ? I'm very happy. ಎಲ್ಲಿ ಗಾಡಿ ತಂದು ಹಾಕ್ತು, ಅಲ್ಲಿಂದ ಗಾಡಿ ಹಂಗೆ ಬಂದಿರ್ತವೆ. ಇಲ್ಲಿ ಡೆಲ್ಲಿಯಿಂದ ಬಂದಿರ್ತವೆ. ಅದು ಗಾಡಿ ನನ್ನ ಗಾಡಿ ನೋಡಿ ಫಿಟ್ಟಿಂಗ್ ಆದ್ಮೇಲೆ ಹೇಗೆ ಕಾಣಿಸ್ತಾ ಇದೆ. ಬೇಡಪ್ಪ, ಆನ್ ದ ವೇ ಹೋಗ್ತಾ ತರೋಣ. ಇದು ಫುಲ್ ಮ್ಯಾಟಿಂಗ್ ಹಿಂಗ್ ಆಗ್ತಾ ಇದ್ದಾರೆ. ಇದೇನಕ್ಕೆ ಮ್ಯಾಟಿಂಗ್ ಹಾಕ್ತಿರೋದು? ಇಲ್ಲಿಗಿಲ್ಲಿ ಬರಬಾರ್ದು ಅಂತಾನೆ? ಏನಕ್ಕೆ? ಡೆಸ್ಟ್. ಹೌದಾ, ಈಸಿ ಆಗಲಿ ಅಂತ. ಅಂದರೆ ಇದು ಉಲನ್ ಮ್ಯಾಟ್ ಹಾಳಾಗಬಾರ್ದು ಅಂತೇಳಿ. ಓಕೆ. ಆಮೇಲೆ ನೆಕ್ಸ್ಟ್ ಚಾರ್ಸಿ ರೆಸ್ಟೆಡ್ ಇರಬಾರ್ದು ಅಂತೇಳಿ. ಥರ್ಡ್ ಒಂದು ಅಂದ್ಬಿಟ್ಟು ನಿಮಗೆ ಮೇಂಟೆನೆನ್ಸ್ ಈಸಿ ಇರುತ್ತೆ. ಓಕೆ, ಫಾರ್ ಈಸಿ ಮೇಂಟೆನೆನ್ಸ್ ಇದು ಮ್ಯಾಟ್ ಹಾಕ್ತಾ ಇದ್ದಾರೆ. ನನಗೆ ಇದರಲ್ಲಿ ಫ್ಲ್ಯಾಶ್ ಹೇಗೆ ಆನ್ ಮಾಡೋದು ಗೊತ್ತಾಗ್ತಿಲ್ಲ. ಫ್ಲ್ಯಾಶ್ ಆನ್ ಆಗಿದೆ ಅಂತ ಗೊತ್ತಿಲ್ಲ. ಕ್ಯಾಮ್ರಾ ಎಲ್ಲಿ ಫಿಟ್ ಮಾಡಿದ್ರಿ?
ಏನಮ್ಮ ಗೈಸ್, ನಮ್ಮ ಸೀಟ್ ಕವರ್ ನೋಡಿ ಹೆಂಗಿದೆ. ಪಪ್ಪ ಇದಿಷ್ಟು ಬರುತ್ತಾ? ಓ, ಇದು ಹಕ್ಕಿ ನಿಲ್ಸಿರೋದಾ? ಫುಲ್ ಸೀಟ್ ಕವರ್ ಮಾಡಿದ್ದಾರೆ. ಎಲ್ಲ ಪಾರ್ಟ್ಸು ತೆಗೆದುಬಿಟ್ಟಿದ್ದಾರೆ ಗಾಡಿದು, ಹೊಸ ಗಾಡಿದು. ಅಲ್ಲೊಂದು ಸೀಟ್ ಇದೆ ನೋಡಿ. ಇದು ವಿತೌಟ್ ಕವರ್ ಆಗಿದೆ ಇದಕ್ಕೂ? ಹಾಂ, ಇನ್ನೂ ಕವರ್ ಹಾಕಿಲ್ಲ ಅಲ್ಲ? ಓಕೆ, ಅದಕ್ಕೆ ಹಾಕಿದ್ದೀರಾ? ನೋಡಿ ಇಲ್ಲಿದೆ, ಹೀಗೆ ಹಾಕ್ತಾ ಇದ್ದಾರೆ ಸೀಟ್. ಇದು ನೋಡ ಸೀಟ್ ಕವರ್. ನನಗೆ ಆ್ಯಕ್ಚುಲಿ ಬ್ಲ್ಯಾಕ್ ಕವರ್ ಬೇಡವಿತ್ತು, ಬೇರೆದು ಇದೆಯಾ ಅಂತ ಅದಕ್ಕೆ ಕೇಳಿದ್ದು. ಒಂದೇ ಕಲರ್ ಬರುತ್ತಂತೆ. ನೀವು ಬರೀ ಮೇಲೆ ಹಾಕ್ತಿದ್ದೀರಾ, ಕೆಳಗೂ ಹಾಕಿದ್ದೀರಾ? ಹಾಕಾಯ್ತಾ? ಹಾಕಿದಾರಲ್ಲ, ಅದಕ್ಕೆ ಮ್ಯಾಚಿಂಗ್ ಇದೆ ಎರಡು. ಸೊ ಗೈಸ್, ನನಗೆ ಕಾರ್ ತೊಗೋಬೇಕಾದ್ರೆ ಕನ್ಫ್ಯೂಷನ್ ಇದ್ದಿದ್ದು ಆಲ್ಟೋ K10. ಇದು K10 ಇಲ್ಲಿದೆ ನೋಡಿ, ಹೀಗಿದೆ. ಇದು ಸ್ವಲ್ಪ ಡೌನ್ ಇದೆ ಗಾಡಿ, ಓಕೆನಾ? ಇದು ಒಂಥರ ನೋಡಿ ನನಗೆ ಹೋಂಡಾ ಸಿಟಿ ಎಲ್ಲ ಓಡಿಸಿ ನನಗೆ ಇದಷ್ಟು ಬೇಡ ಅನ್ನಿಸ್ತು. ಆಲ್ಟೋ K10 ಕಾಮನ್ ಆಯಿತು ಅಂತ ನಾನು ಎಸ್ಪ್ರೆಸ್ಸೋಗೆ ಹೋದೆ. ಸೊ ಎಸ್ಪ್ರೆಸ್ಸೋ ನೋಡಿ SUV ಲುಕ್ ಬರುತ್ತೆ. ಸ್ವಲ್ಪ ಹೈಟ್ ಇದೆ ಗಾಡಿ, ನೀವು ನೋಡಿದರೆ. ಇದು ಎರಡೂ ಕೂಡ ಬೇಸಿಕ್ ವೇರಿಯಂಟೇ ಬಿಟ್ಟಿರೋದು ಸುಜುಕಿ ಅವರು. ಬಟ್ ಇದು ನೋಡಿದರೆ ನೀವು ನೋಡಿ, ಹೈಟ್ ಲೆವೆಲ್ ನೋಡಿ ನಿಮ್ಗೆ ಹೆಂಗೆ ಸಿಗುತ್ತೆ. ಕೆಳಗಡೆ ಜಾಸ್ತಿ ತಗ್ಗಿಲ್ಲ, ಇದು ಆಲ್ಟೋ ಥರ. ಸೊ ನಂಗೆ ಹಾಗಾಗಿನೇ ಆಲ್ಟೋ K10ಕ್ಕಿಂತ ಎಸ್ಪ್ರೆಸ್ಸೋ ಇಷ್ಟ ಆಯಿತು. SUV ಲುಕ್ ಬರುತ್ತೆ. ರೋಡ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕತ್ತಾಗಿದೆ ಗೈಸ್, ಟ್ರಸ್ಟ್ ಮೀ. ನಾನು ಟೆಸ್ಟ್ ಡ್ರೈವ್ ಮಾಡಿದೆ, ರೋಡ್ ಎಕ್ಸ್ಪೀರಿಯನ್ಸ್ ಇಷ್ಟ ಆಯಿತು. ಇದು ಹೈಟ್ ಇದೆ, ರೋಡ್ ಕ್ಲಿಯರೆನ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲೇ ಎರಡು ಪಕ್ಕನೇ ನಿಲ್ಸಿದೆ. ಸೊ ಕಂಪ್ಯಾರಿಸನ್ ಮಾಡೋಕ್ಕೆ ನಮ್ಗೆ ಈಸಿ ಆಗ್ತಾ ಇದೆ. ಇದಾ ಅಂದಾಗ. ಬಟ್ ನನಗೆ ಕಲರ್ ರೆಡ್ ಇಷ್ಟ ಆಯಿತು, ನಮ್ಮ ಅಮ್ಮಂಗೂ ರೆಡ್ ಇಷ್ಟ ಆಯಿತು. ಬಟ್ ನಮ್ಮ ಡ್ಯಾಡಿ ಗೊತ್ತಲ್ವಾ, ಯಾವುದೇ ವೆಹಿಕಲ್ ತೊಗೊಂಡ್ರು ನಮ್ಮ ಡ್ಯಾಡಿ ಗೋ ಫಾರ್ ವೈಟ್ ಅಂತಾರೆ. ಸೊ ಹಾಗಾಗಿ ವೈಟ್ ತೊಗೊಂಡ್ವಿ, ಬಿಸಿಲಿಗೆ ಎಲ್ಲ ಜಾಸ್ತಿ ಇದಾಗಲ್ಲ ಅಂತ. ಈಗ ಸೀಟ್ ಮಾಡಿಫಿಕೇಷನ್ನು, ಕವರು, ಸ್ಪಾಯ್ಲರು, ಕ್ಯಾಮ್ರಾ ಇದೆಲ್ಲ ಫಿಟ್ ಮಾಡಿಸ್ತಾ ಇದ್ದೀವಿ. ಅದು ಹಾಕಿದ್ರೇ ಒಂದು ಲುಕ್ ಅಲ್ಲ? ಹಾಂ, ಇಲ್ಲಾಂದರೆ ಫುಲ್ ಅದು ಪ್ಲೇನ್ ಕಾಣುತ್ತೆ, ಬ್ಲ್ಯಾಕ್. ಅದಕ್ಕೆ ಫ್ರೇಮ್ ಬರುತ್ತೆ, ಸಿಲ್ವರ್ ಫ್ರೇಮ್. ಅದೇನು ಗಮ್ಮ? ಪ್ರೈಮರ್ ಹಾಕ್ತೀವಲ್ಲ, ಓಕೆ. ಡಸ್ಟ್ ಏನಾದ್ರು ಇದ್ರೆ ಕ್ಲೀನ್ ಆಗಲಿ ಅಂತ. ಅಲ್ಲ, ಚೆನ್ನಾಗಿದೆ. ನಾನು ಟೆಸ್ಟ್ ಡ್ರೈವ್ ಮಾಡಿದಾಗ ನಂಗೆ ಇಷ್ಟ ಆಯಿತು. ರೋಡ್ ಎಕ್ಸ್ಪೀರಿಯನ್ಸ್ ಕಂಫರ್ಟೇಬಲ್ ಇದೆ ಅಲ್ಲ. ಆಮೇಲೆ AGS ಅದಕ್ಕೆ ಹೋಗಿದ್ದು, ಕಂಫರ್ಟ್ ಸಿಟಿ ಡ್ರೈವಿಂಗ್ ಇರುತ್ತೆ, ಟ್ರಾಫಿಕ್. ಇದೇನು ಲೈಟ್ ವೆಯ್ಟ್ ಇದೆಲ್ಲ, ನಾನು ಹೆವಿ ಇದೆ ಅನ್ಕೊಂಡೆ. ಓಕೆ, ಮಿನಿ XUV ಗೈಸ್. XUV ಥರ ಲುಕ್ ಇದೆ, ಹಾಗಾಗಿ. ಹಾಂ ನೋಡಿ, ಇದು ಹಾಕಿದ ಮೇಲೆ ಈ ಕಡೆ ಸೈಡು ಎಷ್ಟು ಚಂದ ಲುಕ್ ಕಾಣಿಸ್ತಿದೆ, ಈ ಕಡೆ ಎಷ್ಟು ಪ್ಲೇನ್ ಕಾಣಿಸ್ತಾ ಇದೆ. ಅದಕ್ಕೆ ಇದು ಹಾಕ್ಸ್ತಿರೋದು. ಇದೆಲ್ಲ ಎಕ್ಸ್ಟ್ರಾ ಮಾಡಿಫಿಕೇಷನ್. ಇದೇನಕ್ಕೆ ಗಾಡಿ ಜೊತೆನೇ ಇದೆಲ್ಲ ಮಾಡಿಕೊಡಲ್ಲ? ಓ, ಶೋರೂಮರ್ ದುಡ್ಡು ಮಾಡ್ಕೊಳಕ್ಕೆ. ಹಾಂ, ನಿಮಗೆ ಇದರಿಂದನೇ ಬಿಸ್ನೆಸ್ ಆಗೋದಲ್ಲ, ಇದರಲ್ಲೇ ಜಾಸ್ತಿ ಲಾಭ ಬರುತ್ತೆ. ಹಾಂ, ಅದ್ರಲ್ಲಿ ಗಮ್ ಇದೆ. ಏನು ಗೊತ್ತಾ, ಗಾಡಿ ತೊಗೊಳೋದು ದೊಡ್ಡದಲ್ಲ, ಅದನ್ನ ಮೇಂಟೈನ್ ಮಾಡೋದು ದೊಡ್ಡದ. ಸರ್ವಿಸು ಅದು ಇದು. ಯಾವುದಾ? ಮಾರುತಿ. ಹಾಂ, ಅದಕ್ಕೆ ನಮ್ಮ ಡ್ಯಾಡಿ ಮಾರುತಿಗೆ ಹೋಗೋ. ನಂಗೆ ಟಾಟಾ ಪಂಚ್ ಇಷ್ಟ ಆಯಿತು ಗೊತ್ತಾ, ಅದು ತೊಗೊಳೋಣ ಅಂತ ಇದ್ದಿದ್ದು. ನಮ್ಮಪ್ಪ ಮಾರುತಿಗೆ ಅಡ್ವಾನ್ಸ್ ಕೊಟ್ಬಿಟ್ರು. ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ ಅಂತ ಈಗ ಬಂದಿರೋದು ಹೊಸ ಮಾಡೆಲ್ಲು, ಹಳೇದಲ್ಲ, ಹೊಸದು ಸಖತ್ತಾಗಿ ಬಂದಿದೆ ಅಂತ.
ಬಟ್ ಚೆನ್ನಾಗಿದೆ ಅಲ್ವಾ, ಮೈಲೇಜ್ ಒಂದು ಕಡಿಮೆ ಕೊಡುತ್ತೆ ಅಂತ ಇದಕ್ಕೆ ಬಂದು. ಇದು 25 ಕೊಡುತ್ತೆ, 20 ಹೌದಾ, ಕೊಟ್ಟಿರೋ 25 ಅಂತ. ಓಡಿಸಿದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಬರುತ್ತೆ ಅಂತ. ಅಪ್ಪ ನೋಡಿ, ಇದು ಹಣ್ಣು ಕಾಯಿ ತರ್ತಾ ಇದ್ದಾರೆ. ಈಗ ನಾವು ಟೆಂಪಲಿಗೆ ಹೋಗ್ತೀವಿ. ಸೊ ಪಾಪ ಅದು ಹಾಕಿದ್ಮೇಲೆ ಎಷ್ಟು ಲುಕ್ ಬಂತು ನೋಡು. ಇದು ಫ್ರಂಟ್ ಫ್ರೇಮ್ ಹಾಕ್ಸಿದ್ವಲ್ಲ ಅದು ನೋಡು ಎಷ್ಟು ಚಂದ ಕಾಣ್ತಿದ್ದಲ್ಲ. ಈಗ ಫೋಟೋ ತಗೋಬೇಕಿದೆ, ಸಕ್ಕತ್ತಾಗಿ ಕಾಣುತ್ತಲ್ಲ. ನಾನು ಅಂಕಲಿಗೂ ಕೇಳಿದೆ ಯಾವ್ದು ಚೆನ್ನಾಗಿದೆ, ವೈಟ್ ರೆಡ್. ವೈಟ್ ನೀನೊಬ್ಳು ಕಲರ್ ಅಲ್ಲ, ಫುಲ್ ಲುಕ್ ಔಟ್ಲುಕ್. ಇದು XUV ಲುಕ್ ಅಂತಾನೆ ನಂಗೆ ಇದು ಇಷ್ಟ ಆಗಿದ್ದು. ಆಲ್ಟೋ ಕಾಮನ್ K10 ಅಂತ. ನಮ್ಮ ಮಮ್ಮಿಗೆ ಸಮಾಧಾನನೇ ಇಲ್ಲ ಗೈಸ್, ನನಗೆ ಗಾಡಿ ತಗೊಂಡಿದ್ದು. ಅವರಿಗೆ ಏನೋ ಇದು ಬೇಕು, ಬ್ರಾಡು ಹೋಂಡಾ ಸಿಟಿ ಇದೆ ತಾನೆ ಮನೇಲಿ ಆಲ್ರೆಡಿ, ಮತ್ತು ಇನ್ನೆಷ್ಟು ಬೇಕು. ನಂಗೆ ಸ್ಮಾಲ್ ಬೇಕು, ಓಡ್ಸೋಕ್ಕೆ ಈಸಿ ಆಗುತ್ತೆ ಅಂತ ತಾನೇ ನಾನು ಇದಕ್ಕೆ ಹೋಗಿದ್ದು. ನೀನು ತೊಗೊಂಡ್ಮೇಲೆ ಹಿಂಗೆಲ್ಲ ಬೇಜಾರು ಮಾಡಿಸ್ಬಾರ್ದು. ನಾನು ನಮ್ಮ ಅಮ್ಮಂಗೆ ತೋರಿಸೇ ಇರಲಿಲ್ಲ ನಾವು ಗಾಡಿ ತೊಗೊಂಡವ್ರಿಗೂ, ಇವತ್ತೇ ಅವ್ರು ನೋಡ್ತಿರೋದು. ಅರೆ ಫೋನಲ್ಲಿ ತೋರಿಸಿದ್ದೆ ತಾನೇ, ರಿಜೆಕ್ಟ್ ಮಾಡ್ತಿದ್ದ. ಅದಕ್ಕೆ ನೀನು ಕರ್ಕೊಬಂದಿಲ್ಲ. ತಗೊಂಡ್ಮೇಲೆ ಈ ಥರ ಹೇಳಬಾರ್ದು ಅಲ್ವಾ. ನೋಡಿ ನಮ್ಮ ಅಮ್ಮಂಗೆ ಅದಿಷ್ಟ ಆಯ್ತಂತೆ, ಯಾವುದು ಆ ರೆಡ್ ಇಷ್ಟ ಆಯ್ತಂತೆ. ಈ ರೆಡ್ ಆಲ್ಟೋ K10 ಇದು ತೊಗೋಬೇಕಿತ್ತು, ಇದು ಬೇಡ. ನಾನು ಬಂದಿದ್ರೆ ಇದನ್ನು ಸೆಲೆಕ್ಟ್ ಮಾಡ್ತಿದ್ದೆ, ಇದು ಎಕ್ಸ್ಪ್ರೆಸ್ ಒಂದು ಮಾಡ್ತಿರ್ಲಿಲ್ಲ ಅಂದರು. ಬಟ್ ನನಗೆ ಓಡ್ಸೋರಿಗೆ ಇದು ಚೆನ್ನಾಗಿದೆ ಗೈಸ್. ರೋಡ್ ಕ್ಲಿಯರೆನ್ಸು, ಗ್ರೌಂಡ್ ಕ್ಲಿಯರೆನ್ಸು, ಹೈಟ್, ಒಳ್ಳೆ ಕಂಫರ್ಟ್ ಕೊಡುತ್ತೆ ಡ್ರೈವಿಂಗ್. ಗೈಸ್ ಇಲ್ಲಿ ನೋಡಿ, ಬ್ಯಾಕ್ ಕ್ಯಾಮ್ರಾ, ರಿವರ್ಸ್ ಗೊತ್ತಾಗುತ್ತೆ ಅಂತ ಕ್ಯಾಮ್ರಾ ಎಕ್ಸ್ಟ್ರಾ 7,000 6,800 ಕೊಟ್ಟು ಹಾಕ್ಸ್ತಾರೆ. ಇಲ್ಲಿ ಹಾಕ್ತಾ ಇದ್ದಾರೆ ಒಂದ್ಸಲ, ಇಲ್ಲಿ ವೈರಿಂಗ್ ಮಾಡ್ತಾ ಇದ್ದಾರೆ ಕ್ಯಾಮ್ರಾ. ಅದು ನೀನು ಅವ್ರಿಗೆ ಹೋಗಿ ಕೇಳಿ, ಇವ್ರಿಗೆ ಗೊತ್ತಾಗಲ್ಲ. ಇದೆಲ್ಲ ಫೈಬರ್ ಅಲ್ಲ, ಇದು ಸೆನ್ಸಾರಾ? ಅದೇ ಕ್ಯಾಮ್ರಾನಾ? ಸೆನ್ಸಾರಲ್ಲಿ ಸೆನ್ಸಾರ್, ಓಕೆ. ಇದು ಹಿಂದೆಗಡೆನೂ ಸೀಟ್ ಕವರ್ ಹಾಕಿಸ್ತಾ ಇದೆ ಎಲ್ಲ, ಫುಲ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ಮಾಡಿಫಿಕೇಶನ್ ಆಯಿತು ಅನ್ನೋಷ್ಟೊತ್ತಿಗೆ ಇವರೇನೋ ಇದೊಂದು ತಗೊಬಂದರು. ಜಸ್ಟ್ ಇದೊಂದು ತೋರಿಸಿ, ಎಲ್ಲಿಡ್ತೀರಾ? ಲುಕ್ಕೇನೋ ಚೆನ್ನಾಗಿ ಬರ್ತಿದೆ, ಬಟ್ 4,000 ಅಂತಿದ್ದಾರೆ ಬರೀ ಇದಕ್ಕೆ. ಹಾಕ್ಸ್ಕೊಳಕ್ಕೆ ಡಿಸ್ಕೌಂಟ್ ಕೊಡಕ್ಕೆ ಹೇಳಿ ಗೈಸ್. ಡಿಸ್ಕೌಂಟ್ 500 ಕೊಟ್ಟಿದ್ದೀವಿ. 500 4,000 ರೂಪಾಯಿ ಐಟಮ್ಸ್ 500 ಡಿಸ್ಕೌಂಟ್ ಕೊಟ್ಟಿದ್ದೀವಿ. ಪಾಪ ಈಗ ನಂಗೆ ತೋರಿಸಿದ್ಮೇಲೆ ಇಷ್ಟ ಆಗ್ತಿದೆ, ಚಂದ ಕಾಣುತ್ತೆ, ನನಗೆ ಬೇಕು. ಹಾಕಿ ಅಲ್ಲ 3ಗೆ ಹಾಕಿ ನೀವು. ಹಾಂ, ನೀನು 2ಕ್ಕೆ ಕೇಳ್ತಿದ್ದೀವಿ, ಅವ್ರು 3ಗೆ ಬರ್ತಿಲ್ಲ, 2ಕ್ಕೆ ಕೇಳ್ತಿದ್ದೀವಿ. ನೋಡಿ ನೀವೇನಕ್ಕಿದೆ ಹೇಳಿಲ್ಲ, ಈಗ ನಾವು ಇದು ಹಾಕ್ಸ್ತಿದ್ದೀವಿ. ಅವ್ರಿಗೆ ಡಿಸ್ಕೌಂಟ್ ಕೊಡಕ್ಕೆ ಹೇಳಿ ಸ್ವಲ್ಪ. ಇರಿ ಸರ್, ಮತ್ತೇನಾ? ಹ್ಞೂ, ನಮ್ಮ ಸೀನಿಯರ್ ಹೇಳಿದ್ದಾರೆ 300 ರೂಪಾಯಿ ಹಾಕಿ ಅಂತ. ಹಾಂ ಹಾಕ್ಕೊಡಿ, ನಾನು ಹಾಕಿಸ್ತೀನಿ ಬಿಡಪ್ಪ. ನನ್ನ ಕಾರು ನಂಗೆ ಹೆಂಗೆ ಬೇಕು ನಾನು ಹಂಗೆ ಮಾಡ್ಕೊತೀನಿ. ಇದು ಹಾಕಿದ್ರೆ ಸ್ವಲ್ಪ ಲುಕ್ ಬರ್ತಿರೋದು, ಇಲ್ಲಾಂದ್ರೆ ಲುಕ್ಕೇ ಬರಲ್ಲ. ಇದು ಲುಕ್ ಬರುತ್ತಲ್ವೇನಮ್ಮ, ಒಂದು ಲುಕ್ ಕಾಣಲಿ ಅಂತ ತಗೊಳೋದೇ ಇತ್ತಂತೆ. ಇನ್ನೇನು ಹಾಂ, ಇಷ್ಟ ಕೆಳಗಡೆ ಅದೆಲ್ಲಿ ಅವರು ಗೈಸ್. ಈ ಕಾರ್ ತೊಗೊಳಕ್ಕಿಂತ ಇದಕ್ಕೆ ನಾವು ಅಸೆಸರೀಸ್ ಹಾಕ್ಸ್ತಿದ್ದೀವಲ್ಲ ಅದೇ ಜಾಸ್ತಿ ಆಗ್ತಿದೆ. ಅದೇ ಒಂದು 50,000 ಆಗುತ್ತೆ. 5,000, 6,000, 3,000, 7,000 ಅಂದ್ಕೊಂಡು ಅದೇ ಜಾಸ್ತಿ ಆಗ್ತಾಯಿದೆ, ನಮಗೆ ಗೊತ್ತಾ. ಸೊ ನನಗೆಲ್ಲ ಅದು ಮಾಡಿಫಿಕೇಷನ್ ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ಕಾಣಬೇಕು. ತೊಗೊಂಡಿದ್ದೇ ಉಂಟಂತೆ ಕಾರು. ಸೊ ಅಸೆಸರೀಸು ಹಾಕ್ಸ್ಕೊಳೋಣ ಅಂತ ಹಾಕ್ಸ್ಕೊತಾ ಇದ್ದೀನಿ. ಸೊ ಆಮೇಲೆ ಹೆಂಗೆ ಕಾಣುತ್ತೆ ನೋಡೋಣ. ಭರತಿಗೆ ನಮ್ಮ ಡ್ಯಾಡಿ ಕಾರಲ್ಲಿ ಬಂದಿದ್ವಲ್ಲ, ಈಗ ನೋಡಿ ನನ್ನ ಕಾರಲ್ಲಿ ಹೋಗ್ತಾ ಇದ್ದೀವಿ. ನಾನು ಡ್ರೈವಿಂಗ್ ಮಾಡ್ತಿಲ್ಲ, ನನ್ನ ಬ್ರೋ ಡ್ರೈವಿಂಗ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಇಲ್ಲಿ ಎಲ್ಲ ಕೂತಿದ್ದಾರೆ. ಲೈಟಿಂಗ ಓಕೆ, ಲೈಟ್ ಎಂತಕ್ಕೆ ಪಾಪ ಲೈಟ್ ಹಾಕು. ಇದು ಪಾಪ ರೋಡ್ ಎಕ್ಸ್ಪೀರಿಯನ್ಸ್ ಹೆಂಗಿದಲ್ಲ.
ಹೋಂಡಾ ಸಿಟಿಗಿಂತ ಸಕ್ಕತ್ತಾಗಿ ಕಾಣುತ್ತಲ್ಲ ಇದು ಅಲ್ವಾ? ಸೂಪರ್ ಆಗಿದೆ ಗೈಸ್, ಓಡ್ಸಕ್ ಮಾತ್ರ ಸಕ್ಕತ್ತಾಗಿದೆ ಗೊತ್ತಾ. ಹೈಟ್ ಅಲ್ಲಿ ಕೂತಿದೀವಿ ತರ, ಸೇಮ್ SUV ತರ ಸೂಪರ್. ಹೇಗೆ ಅನಿಸ್ತಿದೆ ಮಮ್ಮಿ? ಹೇಗೆ ಅನಿಸ್ತಿದೆ ಅಪ್ಪ? ಹೇಗೆ ಅನಿಸ್ತಿದೆ ಹೊಸ ಕಾರು? ಅವ್ರದ್ದು ನೋ ರಿಯಾಕ್ಷನ್. ನಾಳೆ ತಗೊಂಡು ಹೋಗ್ತಾರೆ ಗೈಸ್. ನ್ಯೂ ಕಾರ್ ಟೇಪ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ರೋಡ್ ವ್ಯೂ ನೋಡಿ. ನನ್ ಪಾಪು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಈ ಡೋರ್ ಓಪನ್ ವಾರ್ನಿಂಗ್. ಯಾರ್ ಡೋರ್ ಓಪನ್ ಆಗಿದೆ? ಒಂದ್ ನಿಮಿಷ, ಯಾರ್ದು ಡೋರ್ ಓಪನ್ ಆಗಿದೆ? ನಂದು ಕರೆಕ್ಟ್. ಕರೆಕ್ಟ್, ನನ್ ಡೋರ್ ಓಪನ್ ಆಗಿದೆ. ಈಗ ಪೆಟ್ರೋಲ್ ಹಾಕ್ಸೋದಿದೆ. ಬಟನ್ ಬರೀ ಫ್ರಂಟಿಗೆ ಮಮ್ಮಿ, ಫ್ರಂಟ್ ಕೂತಿದೀವಲ್ಲ. ಕೊಡಿಲಿ ಲೈಟ್ ಹಾಕ್ತೀನಿ. ಇಲ್ಲಿದೆ ನೋಡು ಪೆಟ್ರೋಲ್, ಎಲ್ಲಿ ಮೇಲೆ. ಹಾ ಸೊ ಗೈಸ್, ಪೆಟ್ರೋಲ್ ಹಾಕ್ಸೋಣ. ಏನಕ್ಕೂ 5 ಲೀಟ್ರ್ ಮಿನಿಮಮ್ ಅವ್ರು ಹಾಕಿದ್ದಾರೆ ಅಂತ ಹೇಳಿದ್ದಾರೆ, ಬಟ್ ಆದ್ರೂ ವಿ ಆರ್ ನಾಟ್ ಶ್ಯೂರ್. ಸೊ ಹಾಕ್ಸ್ಕೊಂಡು ಹೋಗೋಣ. ಪೆಟ್ರೋಲ್ ಪಾಪು, ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗ ಅನಿಸ್ತಾ ನಿಮ್ಗೆ? ಸಖತ್ತಾಗಿದ್ಯಾ? ಹೌದಾ ಗೈಸ್, ಇದು ಹೊಸ ಗಾಡಿ ನನಗೆ ಓಡ್ಸಕ್ಕೇನೆ ಕೊಡ್ತಾ ಇಲ್ಲ ಗೈಸ್. ನಾಳೆಯಿಂದ ಅಂತೆ, ನೈಟು ಡ್ರೈವಿಂಗ್ ಬೇರೆ ಥರ ಇರುತ್ತೆ. ಸೊ ನೈಟ್ ಬೇಡ ಅಂತಿದ್ದಾರೆ ಇವರು. ಅಮ್ಮ ಓಡಿಸೋರು ಕತ್ಲೆ ಆದ್ರೆ ಏನೋ ಬೆಳಕಾದ್ರೆ ಏನೋ ಓಡಿಸ್ತಾರೆ. ನಮ್ಮ ಅಪ್ಪ ಫುಲ್ ಖುಷಿಯಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ದಾರೆ ಕಾರಿಗೆ. ನೋಡೋಣ. ಕಾರಿಗೆ ಇಷ್ಟು ಕೊಟ್ಟಿದ್ದೀನಿ ಗೈಸ್. ಕಾರ್ಗಿಂತ ನಾನು ಫುಲ್ ನಾಳೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಲೆಂದಿ ವಿಡಿಯೋ ಆಗುತ್ತೆ. ಕಾರ್ ಹೆಂಗಿದೆ, ಎಷ್ಟು ಕೊಟ್ಟೆ, ಫುಲ್ ಫೀಚರ್ನ ನಾನು ಇನ್ನೊಂದು ವ್ಲಾಗ್ ಮಾಡ್ತೀನಿ ನಾಳೆ ಬೆಳಗ್ಗೆ. ಇದರಲ್ಲಿ ನಾನು ಏನೂ ಹೇಳಲ್ಲ, ಅಪ್ಕಮಿಂಗ್ ವ್ಲಾಗ್ಸ್. ಸೊ ಯಾರೆಲ್ಲ ನಾನು ಡ್ರೈವಿಂಗ್ ವೀಡಿಯೋಸ್ಗೆ ವೆಯ್ಟ್ ಮಾಡ್ತಿದ್ದೀರಾ ಅವರಿಗಂತೂ ಹಬ್ಬ. ಗುಡ್ ನ್ಯೂಸ್. ನಾವು ಟೆಂಪಲಿಗೆ ಬಂದಿದ್ದೀವಿ. ಲಾರ್ಡ್ ಶಿವ ಬೋಲರಾಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಆನ್ ದ ವೇ ಬರ್ತಾ ಎಲ್ಲೂ ನಮ್ಗೆ ಹೂವಿನ ಹಾರದ ಅಂಗಡಿನೇ ಸಿಗಲಿಲ್ಲ. ಸೊ ನಮ್ಮನೆ ಸೈಡಿಂದ ಬಂದಿದ್ರೆ ಸಿಗೋದು, ಈ ಕಡೆ ಸೈಡ್ ಒಂದೂ ಇಲ್ಲ ಗೈಸ್. ಅದೊಂದು ಸ್ವಲ್ಪ ಹೋಗು ಪಾಪು ಮುಂದೆ. ಅವ್ರು ತೆಗಿಯೋಕೆ ಅಷ್ಟೊಂದು ಜಾಗ ಬೇಕಾ? ಅಲ್ಲಿ ನಿಲ್ಸೋಣ ಅಂತ. ಯಾರೋ ಬಂದಲ್ಲಿ ನಿಲ್ಸಕ್ಕಿಂತ ಯಾರಿಗೆ ಗೊತ್ತು. ಬರ್ತಾರೆ ಅದೇ ಇಷ್ಟು ದೊಡ್ಡದಲ್ವಾ, ಸೊ ಪಾಸ್ ಆಗೋದೇ ಗೊತ್ತಾಗಲ್ಲ. ಪಪ್ಪ ಅಲ್ಲಿ ಹೋಗೋದು ಸರಿ ಇಲ್ಲ, ಅದಕ್ಕೆ ಅವರು ಇಲ್ಲ ದೇವ್ರ ಮುಂದೆ ನಿಲ್ಲಿ. ಗೊತ್ತಿಲ್ಲ ಶಿವನೇ ಭಕ್ತಿಯ ದಾನಿಯು. ಹೇಳಿ ಇಲ್ಲ, ಕೂತ್ಕೋ, ಏನಾದರೂ ಮಾಡಿ. ಗೈಸ್, ಹೇಗೆ ಕಾಣಿಸ್ತಿದೆ ನನ್ನ ಗಾಡಿ? ಐ ಆಮ್ ಸೋ ಪ್ರೌಡ್ ನೋ. ಅಟ್ಲೀಸ್ಟ್ ಈ ಏಜಲ್ಲಿ ಒಂದು ಗಾಡಿ ತೊಗೊಂಡಿದ್ದೀನಿ ಅಂತ. ಇಲ್ಲಿವರೆಗೂ ನಾನು ಒಂದು ವೆಹಿಕಲ್ ತೊಗೊಂಡೇ ಇಲ್ಲ ನನ್ನ ಹೆಸರಲ್ಲಿ ಅಂತ. ಇದೇ ಫಸ್ಟ್ ಅನಿಸುತ್ತೆ. ಇದೇ ಫಸ್ಟ್ ವೆಹಿಕಲ್. ಐ ಆಮ್ ಸೋ ಹ್ಯಾಪಿ. ಸೊ ಎಲ್ಲ ಇಲ್ಲಿ ಹೋಗಿದ್ದ ಟೆಂಪಲಿಗೆ ಪೂಜೆ ಮಾಡೋಕ್ಕೆ. ಹೋಗೋಣ ಬನ್ನಿ, ಶಿವನ್ನ ನೋಡ್ಕೊಂಡು ಭಟ್ರನ್ನ ಕರ್ಕೊಂಡು ಬರೋಣ. ನೋಡಿ ಗೈಸ್, ಟೆಂಪಲ್ ಎಷ್ಟು ಪೀಸ್ಫುಲ್ ಆಗಿದೆ. ಯಾರು ಅಷ್ಟು ಕ್ರೌಡ್ ಇಲ್ಲ. ಹಾಕು. ಇಂಜಿನ್ ವಶೈಹಿಶ್ಚ ಮಕ್ಷೋಜರಂತೆ ವಿಶ್ವಸೇಹಿ ಗಣಪತೆ ಗಣೇಶು ಸ್ವಾಮಾಹ ಭವೇತ್ ಪ್ರಥಮಂ ಪದೀನ
ಏನ ಇದು ಹೆಸರು ಇದು 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 ಬಿಡು ಹೇಗೆ ತೆಗಿಯೋದು? ಯಕ್ಷರಾಜಂ ಬ್ರಹ್ಮಣಾಂ ಬ್ರಹ್ಮಣ ತಾಮ ಆವಹ ಜಾತವೇದೋ ಲಕ್ಷ್ಮೀ ಗಣಪನಾಮಿ ಯಸ್ಯಾಂ ಭಿನ್ನಮಿಂದೇಂ ಕಾಮ ಬಿಡಿ ಜೊತೆಲಿ ದೇವಿ ಮುಖವೇ ಮಾಪಾದೇಂದ್ರ ಅದು ಹೇಗೆ ತೆಗಿಯೋದು ನಂಗೆ ಗೊತ್ತಿಲ್ಲ. ताम तपेन तपेहि ताम पद्मो नाम तामि होपे श्यामहि सुहिष्णे ताम सह तत्तमेन प्रजाभूता ಪಾಪು ಬಾಯಲ್ಲಿ ಒಂದು मा भजत पद्मात् येन कोपना अश्वराय गोदाय जनुदाय परमे इसका पोता धर्ममस्ति तत्पप्रिय ಬಿಡಲ್ಲ देहि स्वामी साधुमकुम्भै नित्यं सा पद्महस्ता मम लक्ष्मीं क्षीरसमुद्राजनयां नामेकं दासी भूतसमस्तीं लोके दीपाङ्करां श्रीमन्मन्दकटाक्षलब्धेभा बन्धेन्द्र गङ्गाभ्रां स्वां त्रैलोक्यरमणीं शास्त्रिकां मुन्दे मुकुन्दप्रियां सिद्धलक्ष्मी मोक्षलक्ष्मी जयलक्ष्मी सरस्वती श्रीलक्ष्मी लक्ष्मीश्चापतन्ना भवतोला वराङ्कुशौ पाशमुपेतिमुद्रां करे वहन्तीं वासनस्तां बालाकोटिविद्वां त्रेत्रामजेहमाद्यां जगदीश्वरीं तां सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणी नमस्ते ಮಹಾನಾಯಕನ ಚಕ್ಕಕ್ಕೆ ಕೊಡಿ ನಿವಾರಿಸಿ 4 ಚಕ್ಕ ಕೊಡಿ ಕೊಯ್ಲು ಎಡಿ ನೆಡಲ್ಲ ಇಲ್ಲಿ ಬಿಡು ಮತ್ತೆ ಗೋಪಾಲ ಬಾದಾಹ ಕೆಟ್ಟ ಕಣ್ಣು ಹೋಗಿ ನಮ್ಮ ಆದ್ಮೇಲೆ ಯಾರು ಗಟ್ಟಿ ಇಡಬೇಕು ಅದ್ರ ಮೇಲೆ ಹತ್ತ ಮದ್ದಿಗೆ ಇಡಬೇಕು ವ್ಯಕ್ತಿಗಂ ಕುಂಬಂದು ಲೋಕೋಯಂ ತ್ರಿಗುಣಾಮ ಸಂಭನೋ ಹಾಕ್ಯಮಕಮಾಸಿ ಮಾಪುರಾಹ ತದಕ್ಕೆ ದ್ವೇಷ ಪ್ರಧಾನ ಸಾಧ್ಯಂ ಪ್ರವರ್ತಹ್ಯ ರೂಪತ್ತಿದ್ದರೆ ಆಜ್ಞೆ ಕಾರ್ಯಕ್ಕೆ ಒಳಕ್ಕೆ ಭಕ್ತ ದೀಪಂ ಪ್ರಯತ್ನಾಂ ದೇವಾಯ ಪರಮಾತ್ಮ ಒಳಕ್ಕೆ ಬನ್ನಿ ಹಾಂ ರಾಹಿ ಮಾಮನ ಸಾಧ್ವರ ವಿಜಜ್ಯೋತಮಾಸ್ಯಾಂ ಏನು ಗೊತ್ತಾ, ಈ ನಿಂಬೆಹಣ್ಣು ಯಾರು ನನ್ನ ಮೇಲೆ, ನನ್ನ ಕಾರ್ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ ಕೆಟ್ಟ ದೃಷ್ಟಿ ಹಾಕಬೇಡಿ. ನಿಮಗೆಲ್ಲ ನಿವಾರಿಸಿ ಮುಂದೆ ಕೊಡ್ತೀನಿ ಟೀ ಕೂಡ ಹೌದಾ ಸರ್ ಮುಂದೆ ಬಿಟ್ಬಿಡ್ತೀನಿ ನಾನು ನೋಡ್ರಿ ಅವರ ಕೀ ಗೈಸ್. ಈಗ ನಮ್ಮ ಡ್ಯಾಡಿ ಕಾರ್ನ ಮೂವ್ ಮಾಡ್ತಿದ್ದಾರೆ. ಟಯರಿಗೆ ನಿಂಬೆಹಣ್ಣು ಇಟ್ಟಿದ್ದೀನಿ, ಈಗ ಅದನ್ನು ಹತ್ತಿಸ್ತಾ ಇದ್ದಾರೆ. ನಮ್ಮ ಡ್ಯಾಡಿ ಇಷ್ಟು ದಿನ ಮ್ಯಾನ್ಯಲ್ ಓಡಿಸಿ ಆಟೋಮೆಟಿಕ್ ಈಗ ನಾವು ಸ್ವಲ್ಪ ಹೇಳ್ಕೊಡ್ತಿದ್ದೀವಿ ಅವರಿಗೆ ಹೇಗಿದೆ ಫೀಚರ್ಸ್ ಅಂತ. ಮ್ಯಾನ್ಯಲ್ ಓಡಿಸೋರಿಗೆ ಇದೆಲ್ಲ ತುಂಬ ಈಸಿ ಗೈಸ್, ಕಂಫರ್ಟ್ ಇರುತ್ತೆ ಆಟೋಮೆಟಿಕ್ ಓಡಿಸೋಕ್ಕೆ. ಬಟ್ ಕೆಲವೊಂದೊಂದು ಫೀಚರ್ಸ್ನ ತಿಳ್ಕೊಬೇಕಷ್ಟೆ. ನಮ್ಮ ಡ್ಯಾಡಿ ಏನು ಡ್ರೈವಿಂಗಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಅವ್ರಿಗೆ ಆಟೋಮೆಟಿಕ್ ಇನ್ನೂ ಈಸಿ ಆಗುತ್ತೆ. ಪಚ್ಚಿ ಆಯ್ತು ಒಂದು ನಿಂಬೆಹಣ್ಣು ನೋಡಿ, ಇಲ್ಲಿ ನೀರಾಯಿತು ಪಚ್ಚಿ ಆಗಿ ಫುಲ್. ಹಾಂ, ಎಲ್ಲ ಪಚ್ಚಿ ಆಯ್ತು ಬಿಡಪ್ಪ, ಕರೆಕ್ಟಾಗಿ ಇಟ್ಟಿದ್ದೀನಿ. ಈ ಗಾಡಿಗಿಂತ ನನ್ನ ಗಾಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ 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 ನೋಡಿ. ಇಲ್ಲಿ ಪಾರ್ಕ್ ಮಾಡಿದ್ದೀನಿ, ಇದು ಇಲ್ಲಿ ಪಾರ್ಕ್ ಆಗಿದೆ. ಎಷ್ಟು ಚೆನ್ನಾಗಿ ಇದು ಈ ಥರ ಇದೆಯಲ್ಲ ಅಂತ ನಾನು ಈ ಸತಿ ಆ SUV ಲುಕ್ ಈ ಲುಕ್ ಬೇಕು ಅಂತ